ಹೊಟ್ಟೆ ನುರಿದಿಲ್ಲ. ನಮ್ಮಲ್ಲಿ ಮೆಕ್ಕೆಜೋಳ, ಅಕ್ಕಿ ಅದು ಸಹ ಇಥನಾಲ್ ಮಾಡಿ ನಾವು 12 ತಿಂಗಳು ನಡೆಯುವಂಥ ಏನು ಕಾರ್ಖಾನೆ. ಅಲ್ಲಿ ಸಕ್ಕರೆ ಸಿಗುವುದಿಲ್ಲ. ನಮಗೆ ಸಕ್ಕರೆ ಚಾಕ್ಕೆ ಸಕ್ಕರೆ ಬೇಕಂದ್ರೆ ನಾವು ಕಿರಾಣಿ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು. ಆದರೆ ಹೆಸರು ಮಾತ್ರ ಸಕ್ಕರೆ ಕಾರ್ಖಾನೆಯೇ ಅಂತಾರೆ ಎಲ್ಲರೂ. ಅದು 4.5 ಲಕ್ಷ ಲೀಟ್ರು ಪ್ರತಿ ದಿವಸ, ಸುಮಾರು ಒಂದು ವರ್ಷಕ್ಕೆ 12 ಕೋಟಿ ಲೀಟ್ರು ಇವತ್ತು ಇಥನಾಲ್ ತಯಾರು ಮಾಡುವಂಥ ಕಾರ್ಖಾನೆ. ನಮ್ಮಲ್ಲಿ ಮೆಕ್ಕೆಜೋಳವನ್ನು ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ. ಸುಮಾರು ನಮ್ಮಲ್ಲಿ ಏನು ಗೋಶಾಲೆ ಇದೆ ಬಿಜಾಪುರದಲ್ಲಿ, ನಾವಲ್ಲಿ ಏನು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆದಿರ್ತದೆ, ಯಾವುದೇ ರೀತಿ ಸೂಟು ಗೀಟು ಏನೂ ಇಲ್ಲ. ನೇರವಾಗಿ ರೈತರಿಂದ ಅಲ್ಲೇ 100 ಟನ್ ಕಾಟ ಇದೆ ನಮ್ಮದು. ಆ 100 ಟನ್ ಕಾಟ ಯಾರೇ ರೈತರು ಸ್ವತಃ ಬಂದ್ರೂ ಇಲ್ಲಿ ಕೊಟ್ಟರು ತೊಗೋತೀವಿ, ಇಲ್ಲ ನೇರವಾಗಿ ಫ್ಯಾಕ್ಟ್ರಿಗೇ ತಂದು ಕೊಡ್ತೀನಿ ಅಂದ್ರೂ ಅಲ್ಲೂ ಖರೀದಿ ಮಾಡೋದು ಕೇಂದ್ರ ಇದೆ. ಮತ್ತು ಕಾಟ ಆದ ಕೂಡಲೇ ರೊಕ್ಕ ಅಡ್ಡಾಡಿ ನಾಳೆ ಬಾ ನಾಡ್ದು ಬಾ 15 ದಿವಸ ಏನಿಲ್ಲ. ಹಿಂಗೆ ಹಿಂಗೆ ಕಾಟ ಹಾಕಿ ನಿಮ್ಮ ಕೈಯಾಗ ಸ್ಲಿಪ್ ಬತ್ತು ನಿಮ್ಮ ಅಕೌಂಟಿಗೆ ತಾಂಬಾ ಅಕೌಂಟಿಗೆ ಹಾಕಬೇಕಪ್ಪ ಅಂತಂದ್ರೆ ಅಲ್ಲೇ ಹಾಕಿಬಿಡ್ತೀವಿ. ಕೈಯಾಗೆ ಕೊಡ್ಬೇಕಂದ್ರೆ ಕೈಯಾಗೂ ಕೊಡ್ತೀವಿ. ಅಂದ್ರೆ ರೈತರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಕಡೆ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ತಗೋದು, ರೈತರಿಗೂ ಮೋಸ ಆಗಿರಬಾರ್ದು. ಅದ್ರ ಜೊತೆಗೆ ಇವತ್ತು ನಮ್ಮ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ, ಅಲ್ಲಿ ಒಣ ದ್ರಾಕ್ಷಿ, ಅಲ್ಲಿಯೂ ಸಹ ಕಡಿಮೆ ಬಡ್ಡಿಯಲ್ಲಿ ರೈತರು ಮೊಣಕ ತಂದಿಟ್ಟರೆ ಅದಕ್ಕೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ. ಮತ್ತು ಎಷ್ಟು ಕೋಲ್ಡ್ ಸ್ಟೋರೇಜ್ ಅದಾವ್ರು ಎಲ್ಲಕ್ಕಿಂತ ಕಡಿಮೆ ಬಾಡಿಗೆ ರೈತರಿಗೆ ಕೊಟ್ಟು ಅದು ಸಹ ಸುಮಾರು 5,000 ಟನ್ ದೊಡ್ಡ ಒಂದು ಸುಮಾರು 20 ಕೋಟಿ ರೂಪಾಯಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಎಲ್ಲ ಹೊರಗಿನ ಮಷಿನ್ ಅದಾವೆ, ಟರ್ಕಿ ಮತ್ತು ಲಂಡನ್ದು. ಅಂದರೆ ಒಂದು ರೈತನಿಗೆ ಎಲ್ಲ ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡಿ ಪೂರ್ತಿ ಕೋಲ್ಡ್ ಸ್ಟೋರೇಜಾಗಿ ಹೋಗುತ್ತಾನೆ. ಎಲ್ಲ ಆಟೋಮೈಸೇಷನ್ ಐತಿ. ಸುಮಾರು 3-4 ವರ್ಷ ಆಯ್ತು ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಇದ್ದು. ಈ ರೀತಿ ಪೆಟ್ರೋಲ್ ಪಂಪ್ ಒಂದು 2 ಇದ್ದಾವೆ. ಇದು ಎಷ್ಟು ಮಂದಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂದರೆ, ಈಗಾಗಲೇ ನಮ್ಮ ಗುರುಗಳು ಹೇಳ್ದಂಗೆ ಸುಮಾರು 1,300 ಸಿದ್ಧಶ್ರೀ ಶಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ 1,000 ಮಂದಿ ಕೆಲಸ ಮಾಡ್ತಾರೆ. ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿಯೂ 1,500 ಜನ ಹೆಚ್ಚು ಕಡಿಮೆ ಎಲ್ಲ ಉದ್ಯೋಗ ಅವಕಾಶ ಹಿಡಿದ್ರೆ 4,000 ರಿಂದ 4,500 ಜನ ಉದ್ಯೋಗ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನು ಸಾರಂಗಮಠ ಗುರುಗಳು ಹೇಳಿದ್ರಲ್ಲ, ಭಾಳ ಮೊದಲನೇ ವರ್ಷನೆಲ್ಲ ಇಲ್ಲಿ ಶಾಖೆ ಮಾಡಿದ್ವಿ. ಜಗದೀಶ ಮೊದಲೇ ವರ್ಷನೇ ನಾವು ಇಲ್ಲಿ ಶಾಖೆ ಮಾಡಿದ್ವಿ. 16 ವರ್ಷ ಆಯ್ತಲ್ಲ ಇಲ್ಲಿ. 20 ವರ್ಷ ಆಯಿತು ತಂಬದಲ್ಲಿ. ಇಲ್ಲಿ ಒಂದು ಒಳ್ಳೆಯ 40 ಕೋಟಿ ರೂಪಾಯಿ ಇದೆಲ್ಲ ಡಿಪಾಸಿಟ್, 40 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಇದು ನಮ್ಮ ಸಿದ್ಧಶ್ರೀ ಒಳಗೆ ಒಳ್ಳೆಯ ಶಾಖೆ ಅಂಥೇಳಿ ನಾವು ಗ್ರೇಡ್ ಎದಾಗಿಟ್ಟಿದ್ದೀವಿ. ಅದಕ್ಕೇ ಇಲ್ಲಿ ಸ್ವಂತ ಕಟ್ಟಡ ಮಾಡಿ ಇಲ್ಲಿ ನಾವು ನಿಮಗೆ ಈ ನಿಮ್ಮ ಆಭರಣಗಳನ್ನು ಸಹಿತ ಇಲ್ಲಿ ನಾವು ಲಾಕರ್ ಸಿಸ್ಟಮ್ ಮಾಡಿದ್ದೀವಿ. ಯಾರೋ ಮನ್ಯಾಗ ಬಂಗಾರದು ಊರು ಹೊರಗಿದ್ದವ್ರದ್ದು ಇಡಬಾರ್ದು, ಇಲ್ಲೇ ತಂದಿಟ್ರೆ ಅದಕ್ಕೆ ಪೂರ್ತಿ ಸ್ಟ್ರಾಂಗ್ ರೂಮ್ ಇದೆ. ಅದಕ್ಕೇನು ಯಾರು ಏನು ಬಂದು ಏನು ಒಯ್ದು ಅದನ್ನು ತಿಜುರಿ ಬೆಂಕಿಯಾಗಿ ಹೋಗೋದ್ರೂ ಏನಾಗೋದಿಲ್ಲ. ಅದು ಫೈರ್ ಪ್ರೂಫ್ ಇದೆ, ಕೀಲಿ ಮುರಿಲಾಕ ಬರೋದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ತಾಂಬಾ ಶಾಖೆಯಲ್ಲಿ ಇಟ್ಟಿದ್ದೀವಿ. ಯಾರು ದೂರ ತೋಟದಾಗ ಪಟ್ಟೆಯಾಗಿರೋರು ಮನೆಯಾಗಿ ಇಟ್ಕೊಂಡ್ಕಿಂತ ಸಿದ್ಧಸಿರಿಯಾಗಿ ಇಟ್ಟಿರ ಅಂದ್ರೆ ತುಡುಗು ಮಾಡೋರು ಬರೋದಿಲ್ಲ ಅಂತ ನಂದು ಭಾವನೆ. ಕಡೆಗೆ ಇಡ್ಲಿಕ್ಕಂದ್ರೂ ಹೇಳ್ರಿ ಸಿದ್ಧಸಿರಿಯಾಗಿ ಇಟ್ಟಿವಿ ಅಂತೇಳಿ. ಹಿಂಗಾಗಿ ತುಡುಗರ ಮನೆಗೆ ಬರೋದಿಲ್ಲ, ಎಲ್ಲೇ ಒಯ್ದು ಸಿದ್ಧಸಿರಿಯಾಗಿ ಇಟ್ಟಾನಪ್ಪ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಕೆಲವೊಂದು ಸಲ ನಮ್ಮ ಮುಗ್ಧ ಜನ, ನಾನು 94ರಾಗೆ MLA ಆದಾಗ ಒಂದು ದಿನ ಬಂದಿದ್ರಲ್ಲ ದ್ಯಾಬೇರಿಯವ್ರ ಪಾಪ, ಅಲ್ಲಿ ಒಂದು ಮನೆ ಸುಟ್ಟಿತ್ತು. 2 ಎತ್ತುಗಳು ಸತ್ತಿದ್ದು. ಅಲ್ಲಿ ಹೋದಾಗ ಪಾಪ ಬಡತಂತ ಗುಡಿಸಲ ಎಲ್ಲ ಸುಟ್ಟು ಭಸ್ಮಾಗಿತ್ತು. ಒಂದು ಟ್ರಂಕ್ನಾಗ ಹೆಣ್ಮಕ್ಳು ಈ ನೋಟ್ ಇಟ್ಟಿದ್ರು, ಅವೆಲ್ಲ ಸುಟ್ಟು ಕರಕಲಾಗಿತ್ತು. ಅಂದ್ರೆ ಇವತ್ತು ಬ್ಯಾಂಕುಗಳು ಎದಕ್ಕದಾವ ಅಂದ್ರೆ, ನಿಮ್ಮಲ್ಲಿರುವಂಥ ಹಣ ಸುರಕ್ಷಿತ ಇರಬೇಕು, ಬಂಗಾರ ಸುರಕ್ಷಿತ ಇರಬೇಕು.
ಇವತ್ತು ನಾವು ಏನು ಮಾಡ್ತೀವಿ ಎಲ್ಲ ಕಡೆ ನಾವು ಬಿಜಾಪುರನಾಗ ಒಂದು ಬ್ರ್ಯಾಂಚ್ ಐತೆ ನಮ್ಮದು ಸಿದ್ದೇಶ್ವರ ಗುಡಿಯಾಗ. ಅದು 24 ತಾಸು ಚಾಲು ಇರ್ತದೆ. ನೀವು ರಾತ್ರಿ 12ಕ್ಕೆ ಹೋಗಿ ರೊಕ್ಕ ತೊಗೋತೀನಿ ಅಂದ್ರೆ ರೊಕ್ಕ ಸಿಗ್ತದೆ. ರಾತ್ರಿ 12ಕ್ಕೆ ಹೋಗಿ ನಮ್ಮಲ್ಲಿ ಕೆಲವೊಂದು ಏನು ಮಾಡೀವಿ ಅಂದ್ರೆ ಅದು 24 ತಾಸು ಸ್ಥಳಕ್ಕೆ ಸೆಕ್ಯೂರಿಟಿ ರೂಮ್ ಮಾಡೀವಿ. ಎಲ್ಲ ಗನ್ಮ್ಯಾನ್ ಎಲ್ಲ ಅದಾರ ಅಲ್ಲಿ. ಮುಂಜಾನೆ ಎಲ್ಲಿ ಲಗ್ನಕ್ಕೆ ಹೋಗೋದಿತ್ತಂದ್ರೆ ಅವ್ರ ಹೆಣ್ಮಕ್ಳು ಬರ್ತಾರೆ, ಆ ಸೆಕ್ಯೂರಿಟಿ ರೂಮ್ನಾಗ ಹೋಗ್ತಾರೆ, ತಮ್ಮ ಇದರಂದು ಲಾಕರ್ನಂದು ತಕ್ಕೊಂಡು ಎಲ್ಲ ಶೃಂಗಾರ ಮಾಡಿಕೊಂಡು ಅಲ್ಲಿ ಎಲ್ಲ ಇಟ್ಟಿವಿ. ಪೌಡ್ರ್, ಸ್ನೋ, ಕನ್ನಡಿ ಎಲ್ಲ ಇಟ್ಟಿವಿ. ಎಲ್ಲ ಮೇಕಪ್ ಮಾಡ್ಕೊಂಡು ಲಗ್ನಕ್ಕೆ ಹೋಗ್ತಾರೆ. ಲಗ್ನದಿಂದ ಬರ್ತಾರೆ ಮತ್ತು ಸಿದ್ದೇಶ್ವರ ಗುಡಿಗೆ ತಳಗೆ ಇಳಿದು ಹೋಗ್ತಾರೆ. ಎಲ್ಲ ಕೊಳ್ಳ ಮಾಡಿ ಮತ್ತು ಲಾಕರ್ ಮಾಡಿ ಮನ್ಯಾಗ ಹೋಗಿ ಆರಾಮಾಗಿ ಹೋಗ್ತಾರೆ. ಅದು 24 ತಾಸು. ರೊಕ್ಕ ತೊಗೊಳಕ್ಕೂ 24 ತಾಸು, ಕೊಡ್ಲಿಕ್ಕೂ 24 ತಾಸು. ಅಂದ್ರೆ ಈಗೆಲ್ಲ RTGS ಅವು ಇವು ಬಂದ. ಅವಾಗ ಯಾವುದಾರು ಅರ್ಜೆಂಟ್ ಹಾರ್ಟ್ ಆಪ್ರೇಷನ್ ಬತ್ತು, ಇವತ್ತು ಮಾಡಿಸೇಬೇಕು, ಇವತ್ತು ಸೋಲಾಪುರಕ್ಕೆ ಹೋಗ್ಬೇಕು, ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತ ಬತ್ತಂದ್ರೆ ರಾತ್ರಿ ರೊಕ್ಕ ಎಲ್ಲಿ ಹುಟ್ಟೋದಿಲ್ಲ. ಆದ್ರೆ ನಮ್ಮಲ್ಲಿ ರೊಕ್ಕ ಹುಟ್ಟುತ್ತಿತ್ತು. ರಾತ್ರಿ ಅವ್ರು ಬಂದ್ರಂದ್ರೆ ರೊಕ್ಕ ಕೊಟ್ಟು ಕಳಿಸ್ತಿದ್ದೆ. ಅಂದರೆ ಎಷ್ಟೋ ಜೀವಗಳನ್ನು ಉಳಿಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ರೀತಿ ಈ ರಾಜ್ಯದಲ್ಲಿ ಸುಮಾರು 212 ಶಾಖೆ ಅದಾವೆ. ಎಲ್ಲೆಲ್ಲಿ ಒಳ್ಳೆಯ ನಾವು ಸ್ವಂತ ಕಟ್ಟಡ ಈಗಾಗಲೇ ಹೇಳ್ಯಾರ ಎಷ್ಟು ನಮ್ಮ ಸ್ವಂತ ಕಟ್ಟಡ ಅದಾವ ಅನ್ನೋದು. ಅಲ್ಲಿ ಎಲ್ಲನೂ ಲಾಕರ್ ಸಿಸ್ಟಮ್ ಮಾಡ್ತಾಯಿದ್ದೀವಿ. ಅಂದ್ರೆ ಜನರ ರೊಕ್ಕನೂ ಅಷ್ಟೇ ಸುರಕ್ಷಿತ, ಅವ್ರು ಇಡುವಂಥ ಒಡವೆಗಳು ಸಹ ಸುರಕ್ಷಿತ ದೃಷ್ಟಿಯಿಂದ ಇವತ್ತು ಸುಮಾರು 5,500 ಕೋಟಿ ರೂಪಾಯಿ ಡಿಪಾಸಿಟ್ ಇರುವಂಥ ಕರ್ನಾಟಕದಲ್ಲಿ ಒಂದು ಯಾವುದಾದ್ರೂ ಸೊಸೈಟಿ ಅಂದರೆ ಅದು ಸಿದ್ಧಸಿರಿ ಸೌಹಾರ್ದ ಇತ್ತು. ಈಗ ಸಿದ್ಧಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಆಗಿದೆ. ಅಂದರೆ ಮಲ್ಟಿ ಸ್ಟೇಟ್ ಅಂದರೆ ಬಹು ರಾಜ್ಯಗಳಲ್ಲಿ ಕೆಲಸ ಮಾಡುವಂಥದ್ದು. ಮಲ್ಟಿಪರ್ಪಸ್ ಅಂದ್ರೆ ಅನೇಕ ಉದ್ದೇಶ. ಅಂದರೆ ಈ ಸಕ್ಕರೆ ಕಾರ್ಖಾನೆ, ಅಲ್ಲಿಂದ ಕೋಲ್ಡ್ ಸ್ಟೋರೇಜು, ರೈತರಿಗೆ ಒಳ್ಳೆಯ ಔಷಧಿಗಳು, ಎಲ್ಲ ಡೂಪ್ಲಿಕೇಟ್ ಔಷಧಿ ಭಾಳ ಬರ್ತಾವೆ. ರೈತರಿಗೆ ಭಾಳ ಮೋಸ ಆಗ್ತದೆ. ಅವು ಯಾವ ಡೂಪ್ಲಿಕೇಟ್ ಗೊಬ್ಬರ, ಅದಕ್ಕೆ 5 ಕಡೆ ನಾವು ಅಂಥ ಬ್ರ್ಯಾಂಚ್ ಮಾಡೀವಿ. ನಮ್ಮ ರೈತರು ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರಿಗೆ ಹೆಚ್ಚು ಔಷಧದ ಅವಶ್ಯಕತೆ ಹೇಳಿ ಆ ಭಾಗದಲ್ಲಿ ಬಬ್ಬಲೇಶ್ವರ, ಬಾಬಾನಗರ, ಇದು ಬಿಜ್ಜಿರ್ಗಿ, ಈ ಸಿಂದಗಿ ಒಂದಿದೆ ಮಾಡಿದ್ದೀವಿ. ಇದರಿಂದ ರೈತರಿಗೂ ಒಳ್ಳೆಯ ನೋಡ್ರಿ ಒಂದೊಂದು ಔಷಧ ಹೆಂಗಿರ್ತಾವೆ ಅಂದ್ರೆ 5,000 ರೂಪಾಯಿದ್ದು ಒಂದೊಂದು ಔಷಧ ಇರ್ತಾವೆ. ಆ ಡೂಪ್ಲಿಕೇಟ್ ಮಾಡೋರು ತಮ್ಮ ಗೋಡೌನ್ದಾಗೆ ಮಾಡಿ ರೈತರಿಗೆ ಕೊಡೋ ನೋಡಿ ಒಂದು 10 ಪ್ಯಾಕೆಟ್ ತೊಗೋತೀರಿ, ಒಂದು 2 ಪ್ಯಾಕೆಟ್ ಅದನ್ನು ಸರಿಸಿಬಿಡ್ತಾರೆ. ಅವೆಲ್ಲ 500-700 ರೂಪಾಯಿದಾಗ ತಯಾರಾಗ್ತಾವೆ. 4,000-5,000 ರೂಪಾಯಿದಷ್ಟು ಅಂದರೆ ರೈತರಿಗೆ ಮೋಸ ಆಗಬಾರ್ದು ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ. ಈ ರೀತಿ ಮುಂದಿನ ದಿವಸನಾಗ ನಾವು ನಿಂಬೆ ಹಣ್ಣಿನ ಬಗ್ಗೆನೂ ಸಂಶೋಧನೆ ಮಾಡ್ಲಕತ್ತೀವಿ. ರೈತನಿಗೆ ನಿಂಬೆ ಹಣ್ಣಿನ ಸಂಸ್ಕರಿಸಿ ಅವನಿಗೂ ಯೋಗ್ಯದ ಬೆಲೆ ಸಿಗಬೇಕು ರೈತನಿಗೆ. ಮತ್ತು ಯಾವಾಗ ಅವಶ್ಯಕತೆ ಇರ್ತೈತೆ ಅದು ಟಿನ್ ಮಾಡಿ ಒರಿಜಿನಲ್ ನಿಂಬೆ ಹಣ್ಣನ್ನು ರಸ ತೆಗೆದು ಅದನ್ನು ಟಿನ್ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ಏನೂ ಆಗೋದಿಲ್ಲ. ಯಾವಾಗ ನಿಂಬೆ ಹಣ್ಣಿನ ಶಾರ್ಟೇಜ್ ಇರ್ತದೆ ಆವಾಗ ನೀವು ಎಲ್ಲಿ ತೊಗೊಲಿಲ್ಲ ಅಂದ್ರೆ ನಮ್ಮ ಗೋಶಾಲೆಗೆ ಬರ್ರಿ, ಏನು ರೇಟ್ ಅದು ಕೊಡ್ತೀವಿ, ತೊಗೋತೀವಿ. ಇಲ್ಲಪ್ಪ ನಾವು ನಮ್ಮದು ಒಂದು ಲೋಡ್ ಐತಂದ್ರೆ ಫ್ಯಾಕ್ಟ್ರಿಗೆ ಅದೊಂದು ರೇಟ್ ಇರ್ತದೆ, ಫೋನ್ ಮಾಡಿ ಕೇಳ್ರಿ, ಅಲ್ಲಿ ತೊಗೋತೀವಿ. ನಾ ಹೇಳೋ ಉದ್ದೇಶ ಏನಂದರೆ ಇಂಥ ಸಂಸ್ಥೆ ಇದು ಅಷ್ಟೇ ಅಲ್ಲ. ಇವತ್ತು ಈಗ ನಮ್ಮ ಇವರು ಲೋಕ ಕಲ್ಯಾಣ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ಔಷಧ ಅಂಗಡಿ ಮಾಡ್ಲಕತ್ತೀವಿ. ನಿಮಗೆ ತಾಂಬಾದಾಗ ಒಂದು ಯಾವುದೋ ಇಂಜೆಕ್ಷನ್ ಭಾಳ ಅವಶ್ಯವಿತ್ತಂದರೆ ರಾತ್ರಿ ಬೇಕಂತ ಹೇಳಿದ್ರೆ ಬಿಜಾಪುರ ನಮ್ಮ ಮೇನ್ ಬ್ರ್ಯಾಂಚಿನಿಂದ ರಾತ್ರಿ ಸಹಿತ ತಂದು ಕೊಡುವಂಥ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ನಾಗ ಮಾಡ್ತೀವಿ. ಈ BP ಇದ್ದವರು, ಶುಗರ್ ಇದ್ದವ್ರಿಗೆ, ಅವ್ರು ದಿವಸ BP ಯಾರಿಗೈತಿ ಅದು ಒಂದು ಕೈ ಮುಗಿದು ಕೇಳ್ಕೊತೀನಿ. ನಿನ್ನೆ ಒಬ್ಬರು ನಮ್ಮ ಕಾರ್ಯಕರ್ತ ಬಿಜಾಪುರನಾಗ ಸತ್ತ. ಎದಕ್ಕೆ ತಿರ್ಕೊಂಡ್ರಂದ್ರೆ BP ಗುಳಿಗೆ ಸರಿಯಾಗಿ ತೊಗೊಲಾರ್ದಕ್ಕೆ. ಯಾರಿಗೇ BP ಇತ್ತಂದ್ರೆ ಮುಂಜಾನೆ ಎದ್ದುಕೊಳ್ಳಿ BP ಗುಳಿಗೆ ತೋರಿ, ಇಲ್ಲಕಂದ್ರೆ ಬ್ರೈನ್ ಹ್ಯಾಮ್ರೇಜ್ ಆಗ್ತದೆ. ನಿನ್ನೆ 4 ದಿವಸದಿಂದ BP ಗುಳಿಗೆ ತೊಗೊಂಡಿಲ್ಲ, ಒಮ್ಮೆ ಅಟ್ಯಾಕ್ ಆಯಿತು, ಅಲ್ಲೇ ಸ್ಪಾಟ್. ಅಂಥವ್ರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಮೆಡಿಕಲ್ ಶಾಪ್ನಿಂದ ಮನೆಗೆ ಕೊಡುವಂಥ ವ್ಯವಸ್ಥೆ. ಇನ್ನು ಮುಂದೆ 1 ತಿಂಗಳದು ನೀವು BP ಶುಗರ್ ಗುಳಿಗೆ ಒಯ್ದಿದ್ರಂದ್ರೆ ಇನ್ನೂ 2 ದಿವಸ ಇರ್ಲಾಕಾಗೇ ನಿಮ್ಗೊಂದು ಮೆಸೇಜ್ ಬರ್ತದೆ, ನಿಮ್ದು 1 ತಿಂಗಳು ಗುಳಿಗೆ ಮುಗಿಲಾಕೆ ಬಂದವು,
ಮತ್ತೆ ಬಿ ಪಿ ಶುಗರ್ಗಳಿಗೆ ಬೇಕಾಗಿತ್ತು ಅನ್ನೋದು ಕೇಳುವಂಥ ಒಂದು ಮೆಸೇಜ್, ಅಂದರೆ ಜನರಿಗೆ ನೆನಪು ಮಾಡಿಕೊಡುವಂಥ ಕೆಲಸನೂ ಸಿದ್ದೇಶ್ವರ ಮೆಡಿಕಲ್ಸ್ ಮಾಡ್ತದೆ. ಇವೆಲ್ಲ ಕಡೆ ನಾವು ಎಲ್ಲ ದೊಡ್ಡ ದೊಡ್ಡ ಹಳ್ಳಿ ಅದಾವಲ್ಲ ಎಲ್ಲ ಕಡೆ ಔಷಧ ಅಂಗಡಿ ಮಾಡ್ಲಕತ್ತೀವಿ. ಚರ್ಚಣದಾಗ ಮಾಡಿದೀವಿ, ತಾಳಿಕೋಟಿ ಮಾಡಿದೀವಿ, ಮುದ್ದೇಬೇಳೆ ಮಾಡಿದೀವಿ, ಸಿಂಧಿ